ಬಂಟ್ವಾಳದ ಬಿಸಿ ರೋಡ್ ಚಲೋಗೆ ಹಿಂದೂ ಸಂಘಟನೆ ಕರೆ ನೀಡಿತ್ತು. ಮುನ್ನೆಚ್ಚರಿಕೆಯಾಗಿ ಮಧ್ಯರಾತ್ರಿಯೇ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಪುನೀತ್ ಅತ್ತಾವರನ್ನ ಮಂಡ್ಯದ ಪಾಂಡವಪುರದಲ್ಲಿ ವಶಕ್ಕೆ ಪಡೆಯಲು ಪೊಲೀಸರು ಯತ್ನಿಸಿದ್ದಾರೆ. ಪಾಂಡವಪುರದ ಆರ್ಎಸ್ಎಸ್ ಕಚೇರಿಯಲ್ಲಿದ್ದಾಗ ವಶಕ್ಕೆ ಪಡೆಯಲು ಪೊಲೀಸರು ರಾತ್ರಿ ಹೋಗಿದ್ರು. ಪೊಲೀಸರು ಬರುವ ಮುನ್ನವೇ ಪಂಪ್ವೆಲ್ ಅಲ್ಲಿಂದ ಹೊರಟ್ಬಿಟ್ರು. ಈ ವೇಳೆ ಪೊಲೀಸರು ಕಚೇರಿ ಒಳಗೆ ಶೂ ಹಾಕೊಂಡು ಓಡಾಡಿದ್ದಾರೆ. ನಮ್ಮ ಕಚೇರಿಯನ್ನ ದೇಗುಲ ಅಂತ ಭಾವಿಸ್ತೀವಿ ಅಂತ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಎಸ್ಪಿ ಮಲ್ಲಿಕಾರ್ಜುನ ಬಾಲ್ದಂಡಿ ಕ್ಷಮೆಯನ್ನ ಕೇಳಿದ್ರು. ಅನಂತರದಲ್ಲಿ ಇನ್ಸ್ಪೆಕ್ಟರ್ ಇಬ್ಬರನ್ನ ಸಸ್ಪೆಂಡ್ ಮಾಡುವಂತೆ ಇಂದು ಮಧ್ಯಾಹ್ನ ಪಾಂಡವಪುರದ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸಹ ಭೇಟಿ ಕೊಟ್ಟರು. ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿದರು. ಏನೇನು ವಿಚಾರಗಳನ್ನ ಯಾವ ಹಿನ್ನೆಲೆಯಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಯಾರನ್ನ ಕೈ ಬಿಟ್ಟಿದ್ದಾರೆ, ಅರೆಸ್ಟ್ ಮಾಡಬೇಕಾದವ್ರನ್ನ ಮಾಡಿಲ್ಲ, ಮಾಡಬಾರ್ದವ್ರನ್ನ ಮಾಡಿದ್ದಾರೆ, ವಿನಾಯಕನ ಚತುರ್ಥಿಯನ್ನ ಮಾಡಿದಂತ ಸಂಘಟನೆ ಮೇಲೆನೆ ಕೇಸ್ ಹಾಕ್ತೀವಿ ಅಂದ್ರೆ ಇನ್ನೇನು ಎಷ್ಟು ಮಟ್ಟಿಗೆ ವ್ಯವಸ್ಥೆ ಇದೆ ಅನ್ನೋದು ಕಾನೂನು ಕೈಗೆತ್ಕೊಳ್ಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಪ್ರಕ್ರಿಯೆ ಯಾರು ಪಂಪ್ವೆಲ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಅದು ಪೊಲೀಸರಿನ ಮುಂಜಾಗ್ರತಾ ಕ್ರಮ ಮಾಡಿರ್ತಾರೆ. ಈಗ ಮೊನ್ನೆ ಇವರನ್ನ ನೀವು ನಾಗಮಂಗಲಕ್ಕೆ ಬರಬೇಡಿ ಅಂತ ಇವ್ರಿಗೆ ಹೇಳ್ದಂಗೆ ಅಷ್ಟೇ ಅಲ್ವಾ. ಆದರೆ ನನ್ನ ಪಾಯಿಂಟ್ ಅದಲ್ಲ. ನನ್ನ ಪಾಯಿಂಟು ಈ ಶೂ ಹಾಕ್ಕೊಳ್ಳೋದು ಇಲ್ಲ. ದೋಸ್ ಪೊಲೀಸ್ ಆಫೀಸರ್ಸ್ ಆರ್ ಕಂಪ್ಲೀಟ್ಲಿ ಅವರಿಗೆ ಗೊತ್ತೇ ಇಲ್ಲ ಆ ಪದ್ಧತಿಗಳಲ್ಲಿದೆ ಅಂತ. ಇಲ್ಲ ದಿಮಾಕಿನ ಇನ್ನೊಂದು ರೂಪ ಇರಬೇಕು. ಅವಾಗ ನನಗೆ ಮೊದಲನೇದು ಸರಿ ಅನ್ಸತ್ತೆ. ಗೊತ್ತಿರಲ್ಲ ಇವ್ರುಗಳಿಗೆ ಐಡಿಯಾ ಇಲ್ಲ ಅದು. ಬಟ್ ಖಾಸಗಿ ಸ್ಥಳಗಳಲ್ಲಿ ಯಾವ ರೀತಿ ಇರಬೇಕು ಪ್ರವೇಶವಾಗುವಾಗ ಅನ್ನುವಂತಹ ಕಾಮನ್ ಸೆನ್ಸು ಅಥವಾ ಪ್ರಕ್ರಿಯೆ ಪೊಲೀಸರಿಗೆ ಗೊತ್ತಿರಬೇಕು. ಈಗ ಮಸೀದಿ ಒಳಗೆ ಹೋಗುವಾಗ, ದೇವಸ್ಥಾನದ ಒಳಗೆ ಹೋಗುವಾಗ ನನಗೆ ಗೊತ್ತಿರಲಿಲ್ಲ, ನಾನು ಹಾಕೊಂಡು ಹೋದ್ರೆ ಕಪಾಳಕ್ಕೆ ಹಾಕ್ತೀವಿ ಅನ್ಬೇಕು. ಅವಾಗ ಮುಖಾಮುಖಿ ನೋಡಿದ ಅವ್ನು ಯಾವನಾರಾಗಿರ್ಲಿ ಅಂತ. ಹಾಗೆ ಖಾಸಗಿ ಸ್ಥಳದಲ್ಲಿ ಹೇಗಿರಬೇಕು ವ್ಯವಸ್ಥೆ ಅನ್ನೋದು ನನ್ನ ಹಕ್ಕಿನ ವ್ಯಾಪ್ತಿಯಲ್ಲಿದೆ, ಸರ್ಕಾರದ ಹಕ್ಕಿನ ವ್ಯಾಪ್ತಿನಲ್ಲಿಲ್ಲ. ಅದು ಸರ್ಕಾರದ ಕಚೇರಿ ಒಂದಕ್ಕೆ ಶೂ ಹಾಕೊಂಬಂದ ಸಾರ್ ಇವನು ಅಂತಂದ್ರೆ ಅದು ಬೇರೆ ವಿಚಾರ. ಅದು ಬೇರೆ ವಿಚಾರ.